ನಿವೃತ್ತಿಯ ದಿನವೇ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಧಾರವಾಡದ ಎಚ್ ಸುರೇಶ್ ಮನೆ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ಗೆ ಶಾಕ್. ನಿವೃತ್ತಿ ಹಿನ್ನೆಲೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ನಗರದ ಮೊಗ್ದಮ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಂತೆ. ಆದರೆ ಬೆಳಗ್ಗೆ ಸುರೇಶ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ದಾಳಿ, ಸರ್ಕಾರಿ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಇವತ್ತು ನಿವೃತ್ತಿ ಆಗ್ತಾ ಇರುವಂತವರು. ಧಾರವಾಡದ ಡಿಸಿ ಕಾಂಪೌಂಡ್ನಲ್ಲಿ ಇವರ ಕಚೇರಿ ಇದೆ. ಕೆಸಿಡಿ ವೃತ್ತದ ಬಳಿಯ ಮನೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಮೀನ್ ಮುಕ್ತಾರ್ ಅನ್ನುವಂತಹ ವ್ಯಕ್ತಿ, ಆತನ ಮನೆ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ರೇಡ್ ನಡೆಸಿದೆ. ಲೋಕಾಯುಕ್ತ ರೇಡ್ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ 25 ಎಕರೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಪತ್ರ ಪತ್ತೆಯಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್, ಕ್ರಷರ್ ಮಷೀನ್ ಹಾಕೋಕೆ ಲೈಸೆನ್ಸ್ ಕೂಡ ತೆಗೆದುಕೊಂಡಿದ್ರಂತೆ ಅಮೀನ್. ಇವತ್ತು ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ. ಕಲಬುರಗಿಯಲ್ಲಿ ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ರ ಇವರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 25 ಎಕರೆ ಆಸ್ತಿ ಹೊಂದಿರುವಂತಹ ಆಸ್ತಿ ಪತ್ರ ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ, ಅಲ್ಲಿ ಕ್ರಷರ್ ಮಷೀನ್ ಹಾಕಬೇಕು ಹಾಗೂ ಪೆಟ್ರೋಲ್ ಬಂಕ್ ಹಾಕಬೇಕು ಅಂತ ಲೈಸೆನ್ಸ್ ಕೂಡ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಇವತ್ತು ಬೆಳಗ್ಗೆ ಚಾಟಿ ಬೀಸಿದೆ. ನಿವೃತ್ತಿಯ ದಿನವೇ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಧಾರವಾಡದ ಎಚ್ ಸುರೇಶ್ ಮನೆ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ಗೆ ಶಾಕ್. ನಿವೃತ್ತಿ ಹಿನ್ನೆಲೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ನಗರದ ಮೊಗ್ದಮ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಂತೆ. ಆದರೆ ಬೆಳಗ್ಗೆ ಸುರೇಶ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ದಾಳಿ, ಸರ್ಕಾರಿ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಇವತ್ತು ನಿವೃತ್ತಿ ಆಗ್ತಾ ಇರುವಂತವರು. ಧಾರವಾಡದ ಡಿಸಿ ಕಾಂಪೌಂಡ್ನಲ್ಲಿ ಇವರ ಕಚೇರಿ ಇದೆ. ಕೆಸಿಡಿ ವೃತ್ತದ ಬಳಿಯ ಮನೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಮೀನ್ ಮುಕ್ತಾರ್ ಅನ್ನುವಂತಹ ವ್ಯಕ್ತಿ, ಆತನ ಮನೆ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ರೇಡ್ ನಡೆಸಿದೆ. ಲೋಕಾಯುಕ್ತ ರೇಡ್ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ 25 ಎಕರೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಪತ್ರ ಪತ್ತೆಯಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್, ಕ್ರಷರ್ ಮಷೀನ್ ಹಾಕೋಕೆ ಲೈಸೆನ್ಸ್ ಕೂಡ ತೆಗೆದುಕೊಂಡಿದ್ರಂತೆ ಅಮೀನ್. ಇವತ್ತು ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ. ಕಲಬುರಗಿಯಲ್ಲಿ ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ರ ಇವರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 25 ಎಕರೆ ಆಸ್ತಿ ಹೊಂದಿರುವಂತಹ ಆಸ್ತಿ ಪತ್ರ ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ, ಅಲ್ಲಿ ಕ್ರಷರ್ ಮಷೀನ್ ಹಾಕಬೇಕು ಹಾಗೂ ಪೆಟ್ರೋಲ್ ಬಂಕ್ ಹಾಕಬೇಕು ಅಂತ ಲೈಸೆನ್ಸ್ ಕೂಡ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಇವತ್ತು ಬೆಳಗ್ಗೆ ಚಾಟಿ ಬೀಸಿದೆ. ನಿವೃತ್ತಿಯ ದಿನವೇ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಧಾರವಾಡದ ಎಚ್ ಸುರೇಶ್ ಮನೆ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ಗೆ ಶಾಕ್. ನಿವೃತ್ತಿ
ಹಿನ್ನೆಲೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ನಗರದ ಮಗ್ದಂ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಂತೆ. ಆದರೆ ಬೆಳಗ್ಗೆ ಸುರೇಶ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಸುರೇಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ದಾಳಿ, ಸರ್ಕಾರಿ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಇವತ್ತು ನಿವೃತ್ತಿ ಆಗ್ತಾ ಇರುವಂತವರು. ಧಾರವಾಡದ ಡಿಸಿ ಕಾಂಪೌಂಡ್ನಲ್ಲಿ ಇವರ ಕಚೇರಿ ಇದೆ. ಕೆಸಿಡಿ ವೃತ್ತದ ಬಳಿಯ ಮನೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಮೀನ್ ಮುಕ್ತಾರ್ ಅನ್ನುವಂಥ ವ್ಯಕ್ತಿ, ಆತನ ಮನೆ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ರೇಡ್ ನಡೆಸಿದೆ. ಲೋಕಾಯುಕ್ತ ರೇಡ್ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ 25 ಎಕರೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಪತ್ರ ಪತ್ತೆಯಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್, ಕ್ರಷರ್ ಮಷೀನ್ ಹಾಕೋಕೆ ಲೈಸೆನ್ಸ್ ಕೂಡ ತೆಗೆದುಕೊಂಡಿದ್ರಂತೆ ಅಮೀನ್. ಇವತ್ತು ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ. ಕಲಬುರಗಿಯಲ್ಲಿ ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ರ ಇವರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 25 ಎಕರೆ ಆಸ್ತಿ ಹೊಂದಿರುವಂತಹ ಆಸ್ತಿ ಪತ್ರ ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ, ಅಲ್ಲಿ ಕ್ರಷರ್ ಮಷೀನ್ ಹಾಕಬೇಕು ಹಾಗೂ ಪೆಟ್ರೋಲ್ ಬಂಕ್ ಹಾಕಬೇಕು ಅಂತ ಲೈಸೆನ್ಸ್ ಕೂಡ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಇವತ್ತು ಬೆಳಗ್ಗೆ ಚಾಟಿ ಬೀಸಿದೆ. ನಿವೃತ್ತಿಯ ದಿನವೇ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಧಾರವಾಡದ ಸುರೇಶ್ ಮನೆ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಸುರೇಶ್ಗೆ ಶಾಕ್. ನಿವೃತ್ತಿ ಹಿನ್ನೆಲೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ನಗರದ ಮಗ್ದಂ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಂತೆ. ಆದರೆ ಬೆಳಗ್ಗೆ ಸುರೇಶ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಸುರೇಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ದಾಳಿ, ಸರ್ಕಾರಿ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಇವತ್ತು ನಿವೃತ್ತಿ ಆಗ್ತಾ ಇರುವಂತವರು. ಧಾರವಾಡದ ಡಿಸಿ ಕಾಂಪೌಂಡ್ನಲ್ಲಿ ಇವರ ಕಚೇರಿ ಇದೆ. ಕೆಸಿಡಿ ವೃತ್ತದ ಬಳಿಯ ಮನೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಮೀನ್ ಮುಕ್ತಾರ್ ಅನ್ನುವಂಥ ವ್ಯಕ್ತಿ, ಆತನ ಮನೆ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ರೇಡ್ ನಡೆಸಿದೆ. ಲೋಕಾಯುಕ್ತ ರೇಡ್ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ 25 ಎಕರೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಪತ್ರ ಪತ್ತೆಯಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್, ಕ್ರಷರ್ ಮಷೀನ್ ಹಾಕೋಕೆ ಲೈಸೆನ್ಸ್ ಕೂಡ ತೆಗೆದುಕೊಂಡಿದ್ರಂತೆ ಅಮೀನ್. ಇವತ್ತು ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ. ಕಲಬುರಗಿಯಲ್ಲಿ ಪಿಡಬ್ಲ್ಯೂಡಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ರ ಇವರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. 25 ಎಕರೆ ಆಸ್ತಿ ಹೊಂದಿರುವಂತಹ ಆಸ್ತಿ ಪತ್ರ ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ, ಅಲ್ಲಿ ಕ್ರಷರ್ ಮಷೀನ್ ಹಾಕಬೇಕು ಹಾಗೂ ಪೆಟ್ರೋಲ್ ಬಂಕ್ ಹಾಕಬೇಕು ಅಂತ ಲೈಸೆನ್ಸ್ ಕೂಡ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಇವತ್ತು ಬೆಳಗ್ಗೆ ಚಾಟಿ ಬೀಸಿದೆ.